ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬೆನ್ನಲ್ಲೇ ಕೂಡ ಈಗ ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಸರಣಿ ವಜಾಗೊಳಿಸುವಂತ ಸನ್ನಿವೇಶಗಳು ಕೂಡ ಈಗ ನಿರ್ಮಾಣ ಆಗ್ತಿದೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೇ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಸಚಿವರು ಆಗಿರುವಂತಹ ತನ್ವೀರ್ ಸೇಠ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಷಯಗಳನ್ನ ತಿಳಿಯುವಂತ ಒಂದು ಪ್ರಯತ್ನ ಮಾಡೋಣ. ತನ್ವೀರ್ ಸೇಠ್ ಅವರು, ಈಗ ಯಾಕಂದ್ರೆ ಉಪಚುನಾವಣಾ ಫಲಿತಾಂಶನೇ ಇನ್ನೂ ಹೊರಗಡೆ ಬಂದಿಲ್ಲ, ಆಗಲೇ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದಷ್ಟು ಗೊಂದಲಗಳು, ಆತಂಕಗಳು ಕೂಡ ಮಾತುಗಳು ವ್ಯಕ್ತ ಆಗ್ತಿದ್ದಾವೆ. ಅದೆಲ್ಲದ ನಡುವೆ ವಜಾಗೊಳಿಸ್ತಕ್ಕಂಥದ್ದಾಗಿರ್ಬೋದು, ರಾಜೀನಾಮೆ ಪರ್ವಗಳು ಕೂಡ ಮುಂದುವರೆದಿದೆ. ಈ ಸನ್ನಿವೇಶ ಯಾಕೆ ನಿರ್ಮಾಣ ಆಗಿದೆ? ಸನ್ನಿವೇಶಗಳು ಸೃಷ್ಟಿಯಾಗಿರೋದಲ್ಲ, ಇದು ವ್ಯವಸ್ಥಿತವಾಗಿ ಪಕ್ಷದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪಕ್ಷದ ನಿರ್ದೇಶನವನ್ನು ಉಲ್ಲಂಘನೆ ಮಾಡಿರುವಂಥವರ ಮೇಲೆ ಕೆಲವೊಂದು ಕ್ರಮಗಳು ಆಗ್ತಾಯಿದೆ. ಇದರ ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇದು ಒಂದು ರೀತಿಯಲ್ಲಿ ಎಲ್ಲರಿಗೂ ಒಂದು ಪ್ರತಿಷ್ಠೆ ಆಗಿತ್ತು. ಟಿಕೆಟ್ ಕೇಳುವಂಥದ್ದಕ್ಕೆ ಎಲ್ಲರಿಗೂ ಅವಕಾಶ ಇತ್ತು, ಕೇಳುವಂಥದ್ದಕ್ಕೆ ಕಾರಣನೂ ಕೂಡ ಇತ್ತು. ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಅಸಾಮರ್ಥ್ಯ ಇದೆ ಅನ್ನೋದು ಮಾಡಿದ್ರು. ಆದರೆ ಪಕ್ಷದ ವರಿಷ್ಠರು ಈಗಾಗಲೇ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ, ಅವ್ರಿಗೆ ಕೊಡುವಂಥದ್ರಲ್ಲಿ ಅರ್ಥ ಇಲ್ಲ. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಅವರು ಜಬ್ಬಾರ್ಗೆ ಕೊಟ್ಟರೆ ಒಪ್ಪಲ್ಲ ಅನ್ನೋ ಮಾತುಗಳು ಬಂದಂತಹ ಕಾರಣದಿಂದನೇ ಬೇರೆ ಇನ್ಯಾರಿಗೂ ಸೃಷ್ಟಿ ಅಂತೂ ಮಾಡಿರಲಿಲ್ಲ. ಹಾಗಿದ್ರೂ ಕೂಡ 23 ಜನ ಅರ್ಜಿಗಳು ಹಾಕಿದ್ರು. ಅದನ್ನು ವಾಪಸ್ ತಗೊಳ್ಳುವಂಥ ಪ್ರಯತ್ನ ಮಾಡಿ ಅಂತ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸಾರಿ ಜವಾಬ್ದಾರಿ ಕೆಲವರಿಗೆ ಕೊಟ್ಟು ಇದನ್ನು ಹೇಳಿತ್ತು. ಆದರೆ ಆಗಿಲ್ಲ. ಅದು ಈಗ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದಂಥ ಕಾರಣಕ್ಕಾಗಿ ಕ್ರಮಗಳು ಅನ್ನುವಂಥ ಮಾತು ಹೇಳ್ತಾ ಇದ್ರ. ಅಂದ್ರೆ ಯಾವ ರೀತಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದೆ ಅನ್ಸುತ್ತೆ ನಿಮಗೆ? ಇಲ್ಲ ನೋಡಿ, ಅವರು ಯಾವ ಆರೋಪ ಹಾಕಿದ್ದಾರೆ ಅಥವಾ ಯಾವ ರೀತಿಯ ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಇನ್ನೂ. ಅದನ್ನು ಕೂಡ ಪಕ್ಷದ ವೇದಿಕೆಯಲ್ಲಿ ನಾವು ಮಾತಾಡುವಂಥದ್ದಕ್ಕೆ ಏನಾಗಬೇಕು ಅದು ಮಾತಾಡ್ತೀವಿ. ಇದು ಎಲ್ಲೋ ಒಂದು ಕಡೆಗೆ ಮಿತಿ ಮೀರಿ ಇವತ್ತು ಬಹಿರಂಗ ಆಗಿ ಇಡೀ ರಾಜ್ಯ ಉದ್ದಕ್ಕೂ ಇದು ಒಂದು ರೀತಿಯಲ್ಲಿ ಬೇರೆ ರೀತಿಯ ಸಂದೇಶ ಕಳಿಸ್ತಾ ಇದೆ. ನಮಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಅಥವಾ ಕಾಂಗ್ರೆಸ್ಗೆ ಮುಸಲ್ಮಾನರು ಅನಿವಾರ್ಯ ಇಲ್ಲ, ನಾವೆಲ್ಲೂ ಅದನ್ನು ಹೇಳ್ಕೊಳ್ಳಲ್ಲ. ಆದರೆ ಭಾರತದ ಸಂವಿಧಾನವನ್ನು ಎತ್ತಿಡಿಯುವಂಥ ಶಕ್ತಿ ಯಾವುದಾದ್ರು ಒಂದು ಪಕ್ಷದಲ್ಲಿದ್ದಾಗ ಅದರ ಮೂಲಕ ನಮ್ಮ ರಕ್ಷಣೆಗೆ ನಿಲ್ಲುವಂಥ ಶಕ್ತಿ ಯಾರಿಗಾದ್ರೂ ಇದೆಯಾ ಅಂತ ನೋಡಿ ನಾವು ಬೆಂಬಲ ನಿಲ್ತಿರುವಂಥದ್ದು. ಸೊ ಹಾಗಾಗಿ ನಮಗೇನಾಗುತ್ತೆ, ಪಕ್ಷದಿಂದ ನಿರೀಕ್ಷೆ ಇರುವಂಥದ್ದು ನಮ್ಮದು ಹೆಚ್ಚು, ಪಕ್ಷ ನಮ್ಮಿಂದ ಏನು ನಿರೀಕ್ಷೆ ಇಟ್ಕೊಂಡಿದೆ ಅದು ಹೆಚ್ಚು. ಸೊ ಈ ರೀತಿಯಲ್ಲಿ ಎರಡು ಕಡೆಯೂ ನಮ್ಮ ನಿರೀಕ್ಷೆ ಒಂದು ಕಡೆಗೆ ಇರೋದ್ರಿಂದನೇ ಈ ಎಲ್ಲ ಏನು ನಡೆದಿರುವಂತಹ ಎಲ್ಲ ವಿದ್ಯಮಾನಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಅಲ್ಲ, ಫಲಿತಾಂಶ ಬರೋದಕ್ಕೂ ಮೊದಲಾಗಿ ಈ ರೀತಿಯ ಕ್ರಮಗಳು ಕೈಗೊಳ್ತಾ ಇರೋದು ಆತಂಕದ ಕಾರಣಕ್ಕೋ, ಫಲಿತಾಂಶ ಏನೋ ಆಗ್ಬೋದು ಅನ್ನುವಂಥ ಆತಂಕನ, ಅಥವಾ ಏನು ಸಂದೇಶ ಕೊಟ್ಟಂಗಾಗುತ್ತೆ ಅಂತ? ಇದು ನೋಡಿ, ಇಲ್ಲಿ ನಾಮಪತ್ರ ಹಾಕುವಂಥ ಸಂದರ್ಭದಲ್ಲೇ ಕೆಲವೊಂದು ಏರ್ಪೇರ್ ಆಗಿರುವಂಥ ಮಾಹಿತಿ ಪಕ್ಷಕ್ಕೆ ಆಗಲೇ ಬಂದಿದೆ. ಯಾರ ಪ್ರೇರಣೆಯಿಂದ ಯಾರು ನಾಮಪತ್ರ ಸಲ್ಲಿಸಿದ್ರು, ಅವರು ಚುನಾವಣಾ ಕಣದಿಂದ ಯಾಕೆ ಹಿಂದೆ ಸರಿದಿಲ್ಲ, ಅವರ ಸಂಬಂಧ ಬೇರೆಯವ್ರ ಜೊತೆ ಏನಿದೆ ಅನ್ನೋದನ್ನು ಈಗಾಗಲೇ ಅವರು ವಿಶ್ಲೇಷಣೆ ಮಾಡಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಕೆಲವರಿಗೆ ಮಾತಾಡಿರುವಂತಹ ಆ ಸುರುಳಿಗಳು ಕೂಡ ಇವತ್ತು ಲಭ್ಯವಾಗಿದೆ ಅನ್ನೋ ಕಾರಣನೂ ಹೇಳ್ತವ್ರೆ. ಇದೆಲ್ಲ ಒಂದು ಕಡೆಗೆ ಇದ್ದರೂ ಕೂಡ ಇವತ್ತು ಈ ರೀತಿಯ ಕ್ರಮಗಳು 4 ಗೋಡೆಗಳ ಮೇಲಿನಲ್ಲಿ ಕೂತು ನಿಮ್ಮ ಮೇಲೆ ಇಂಥ ಆರೋಪ ಇದೆ, ಆ ಕಾರಣಕ್ಕಾಗಿ ನೀವು ಇದನ್ನು ಬಿಟ್ಟು ಹೋಗಿ ಅಂತ ಹೇಳುವಂಥದ್ದು ಮಾಡಿದ್ರೆ ಅದಲ್ಲಿ ಒಳಗೇನೆ ಏನು ಮಾಡಬೇಕು ಮಾಡಿ ಬಿಸಾಕ್ಬೋದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಸ್ವಾಭಿಮಾನ ಇರುತ್ತೆ, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಶಕ್ತಿ ಇರುತ್ತೆ. ಅದನ್ನು ನಾವು ನಮ್ಮ ವಿರುದ್ಧ ಹಾಕ್ಕೊಳ್ಳೋದಲ್ಲ. ಇವತ್ತು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಸಾಕ್ತಾಯಿದ್ದೀವಿ. ಆ ಸಂದರ್ಭದಲ್ಲಿ ನಾವು ಎಲ್ಲರೂ ಜೊತೆಯಾಗಿ ಬಾಳಿ ಬದುಕಬೇಕು ಅನ್ನೋದು ಹೇಳಿದಾಗ ವಾತಾವರಣ ಸೃಷ್ಟಿ ಆಗಬೇಕು. ಇದಾದರೆ ಮಾತ್ರ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ, ಜನಾಂಗಕ್ಕೂ ಒಳ್ಳೆಯದಾಗುತ್ತೆ, ಜನರ ಸೇವಕರಾಗಿರುವಂಥ ನಮಗೂ ಗೌರವ ಬರುವಂಥ ಕೆಲಸ ಆಗುತ್ತೆ. ಅಲ್ಲ, ನಾಯಕತ್ವ ಪೈಪೋಟಿ ಕಾರಣಕ್ಕಾಗಿ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಒಂದು ರೀತಿ ಈ ರೀತಿಯ ಬೆಳವಣಿಗೆಗಳು ಕಾರಣ ಆಗ್ತಿದೆ ಅನ್ನೋದು ಒಂದಾದರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಚಿವ ಸ್ಥಾನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ಕಾರಣ ಆಗಿದೆ ಅನ್ನುವಂಥ ಮಾತುಗಳು ಹೇಳ್ತಿದ್ದಾರೆ. ನೋಡಿ, ಇದಕ್ಕೆ ನಾನು ಹೇಳ್ಬೇಕು, ನನ್ನಕ್ಕಿಂತ ದೊಡ್ಡ ಉದಾಹರಣೆ ನಿಮ್ಮ ಮುಂದೆ ಇನ್ಯಾರೂ ಇಲ್ಲ.
ನಾನು 6ನೇ ಬಾರಿ ಗೆದ್ದು ಬಂದಿದ್ದರೂ ಕೂಡ 2018ರಲ್ಲಿ ನಾನು ನನ್ನ ಸಚಿವ ಸ್ಥಾನ ತ್ಯಜಿಸಿ ಏನು ನಂತರ BJP ಸರ್ಕಾರ ಬಂತು, ನಮ್ಮ ಸರ್ಕಾರನೇ ಬಂತು. ಅದಾದಮೇಲೆ ಮತ್ತೆ BJP ಸರ್ಕಾರ ಬಂತು. 3 ವರ್ಷ ಆ ಪೈಪೋಟಿ ನಡೆಸ್ಕೊಳಕ್ಕೆ 3 ವರ್ಷ ಕಾಯಬೇಕಾಗಿತ್ತಾ? ಅಂದ್ರೆ ಜಮೀರ್ ಅವ್ರ ಕಾರಣಕ್ಕೋಸ್ಕರ ಪೈಪೋಟಿ ಕೊಡೋಕ್ಕಾಗಿಲ್ಲ ಅಂತ ನೀವು ಹೇಳ್ತಾ ಇದ್ರ. ಯಾಕಂದ್ರೆ ಜಮೀರ್ ಅಹಮದ್ ಅವರು ಕಾಂಗ್ರೆಸ್ಗೆ ಬರ್ತಿದ್ದಂಗೆ ಪ್ರಬಲವಾಗಿ ಅಧಿಕಾರದಲ್ಲಿ ಇದ್ದಾರೆ ಅನ್ನುವಂಥ ಮಾತುಗಳು ಹೇಳ್ತಾ ಇರ್ತೀರ. ಈಗ ಏನಾಗುತ್ತೆ, ಯಾರು ಯಾರಿಗೂ ಗುರಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರು ಯಾರಿಗೂ ಬೆಳೆಸೋಕ್ಕಾಗಲ್ಲ. ಅವಕಾಶ ಯಾರು ಸಿಕ್ಕುತ್ತೋ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಅವಕಾಶ ಅವ್ರಿಗೆ ಸಿಕ್ಕಿದಾಗ ನಾವು ಮಧ್ಯಪ್ರವೇಶನೂ ಮಾಡಿಲ್ಲ, ಅವ್ರ ಜೊತೆ ನಾವು ದ್ವೇಷನೂ ಮಾಡೋಕ್ಕೆ ಹೋಗಿಲ್ಲ. ಅಲ್ಲ, CM ಸಿದ್ದರಾಮಯ್ಯ ಅವರ ಆಪ್ತ ಬಳಗದವರೇ ಟಾರ್ಗೆಟ್ ಆಗ್ತಿದ್ದಾರೆ. ರಾಜಣ್ಣ ಆಯಿತು, ಈಗ ನಜೀರ್ ಅಹಮದ್ ಆಯಿತು, ಈಗ ನೆಕ್ಸ್ಟ್ ಈಗ ಜಮೀರ್ ಅಹಮದ್ ಅವರು ಇದ್ದಾರೆ ಅನ್ನುವಂಥ ಚರ್ಚೆಗಳು ಆಗ್ತಿದ್ದಾವೆ. ಚರ್ಚೆಗೆ ಕೊನೆ ಇಲ್ಲ. ಅದಾದಮೇಲೆ ಯಾರಿಗಾಯಿತು ಯಾಕಾಯಿತು ಅಂತ ನೋಡೋಣ. ಈಗ ನಾನು ಹೇಳುವಂಥದ್ದು, ಪಕ್ಷ ತೀರ್ಮಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾರ ಪರ ಯಾರ ವಿರುದ್ಧ ಅನ್ನೋದಲ್ಲ, ಎಲ್ಲರೂ ಒಂದೇ ಪಕ್ಷದ ಅಡಿಯಲ್ಲಿ ಆ ಸಿದ್ಧಾಂತ ಒಪ್ಪಿ ನಾವು ಕೆಲಸ ಮಾಡ್ತಿರುವಂಥದ್ದು. ಇದು ಇನ್ನೂ ಹೆಚ್ಚಾಗಿ ಬೆಳೆಸೋದ್ರಿಂದ ಯಾರಿಗೂ ಲಾಭ ಆಗಲ್ಲ. ಸರ್, ಇನ್ನೊಂದು ಜಮೀರ್ ಅಹಮದ್ ಅವರು ಹೇಳ್ತಿದ್ದಾರೆ, ನಾನು ಪಕ್ಷದ ಕಾರ್ಯಕರ್ತ, ಪಕ್ಷ ಏನು ಕೊಟ್ಟಿದೆ ಆ ಕೆಲಸವನ್ನು ಮಾಡಿದ್ರೆ, ಪಕ್ಷ ವಿರೋಧಿ ಚಟುವಟಿಕೆ ನಾನು ಮಾಡಿಲ್ಲ. ಯಾಕಂದರೆ ಅಲ್ಲಿ ಪ್ರಚಾರ ವಿಚಾರಕ್ಕಾಗಿರ್ಬೋದು, ಪಕ್ಷ ಹೇಳಿದ್ದು ಕೇರಳಕ್ಕೆ ಕಳಿಸಿದರೆ ಕೇರಳಕ್ಕೆ ಹೋಗಿದ್ದಾನೆ, ಅಲ್ಲೂ ಬಂದಿದ್ದೇನೆ, ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಮಾತನಾಡಿ ಬಂದಿದ್ದೇನೆ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಅಲ್ಲ, ಅವ್ರಿಗೇನು ಕೇಳಿದ್ದಾರೆ, ಅವ್ರು ಏನು ಸಮಜಾಯಿಸಿ ಕೊಡಬೇಕು ಅದು ಅಲ್ಲಿ ಕೊಡಲಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಆದರೆ ನಾನು ಹೇಳುವಂಥದ್ದು, ಯಾರಿಗೂ ವಿನಾಕಾರಣ ಟಾರ್ಗೆಟ್ ಅನ್ನೋ ಪದಕ್ಕೆ ಅರ್ಥ ಇಲ್ಲ, ಅಥವಾ ಇವ್ರು ಆಗ್ತಾ ಇರೋದ್ರಿಂದ ಗುರಿ ಆಗ್ತಾ ಇದ್ದಾರೆ ಅನ್ನೋದು ಅಲ್ಲ. ಪಕ್ಷ ಏನು ಸಮಾಲೋಚನೆ ಮಾಡಿ ಏನು ಅಂತಿಮ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ಇದು ಇನ್ನೂ ಹೆಚ್ಚಾಗಿ ಬೆಳೆಸುವಂಥದ್ದು ಬೇಡ. ಇದಕ್ಕೊಂದು ಎಲ್ಲೋ ಒಂದು ಕಡೆಗೆ ಇತ್ಯರ್ಥ ಮಾಡಿ ಫುಲ್ ಸ್ಟಾಪ್ ಮಾಡುವಂಥ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗಬೇಕು. ಸೊ ಇದಿಷ್ಟು ಕೂಡ ಮಾಜಿ ಸಚಿವರಾಗಿರುವಂತಹ ತನ್ವೀರ್ ಸೇಠ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.